ಬಾಗಲಕೋಟೆಯ ಅಂಕಿತಾ ಬಸಪ್ಪ ನೋಡಿ 625ಕ್ಕೆ 625 ಅಂಕಗಳನ್ನು ಗಳಿಸುವ ಮೂಲಕ ರಾಜ್ಯಕ್ಕೆ ಪ್ರಥಮ ಸ್ಥಾನವನ್ನು ಪಡೆದುಕೊಂಡಿದ್ದಾರೆ. ಬಾಗಲಕೋಟೆಯ ಅಂಕಿತಾ ಬಸಪ್ಪ ಈ ಬಾರಿ ಔಟ್ ಪಡೆದ ಏಕೈಕ ವಿದ್ಯಾರ್ಥಿನಿ ಈಕೆ. ಒಬ್ಬಳು ವಿದ್ಯಾರ್ಥಿನಿ 625ಕ್ಕೆ 625 ಅಂಕವನ್ನು ಗಳಿಸಿದವಳು. ಮೆಳ್ಳಿಗೇರಿ ಮುಧೋಳ ತಾಲೂಕಿನ ಮೆಳ್ಳಿಗೇರಿ ಗ್ರಾಮದವಳು ಅಂಕಿತಾ. ಮೊರಾರ್ಜಿ ದೇಸಾಯಿ ವಸತಿ ಶಾಲೆಯಲ್ಲಿ ಅಂಕಿತಾ ಓದಿರ್ತಾಳೆ. ನೋಡಿ, ದೊಡ್ಡ ಸಾಧನೆ ಇದು. ಒಬ್ಬಳೆ ವಿದ್ಯಾರ್ಥಿನಿ ಮಾಡಿದ್ದಾಳೆ. ಇನ್ನುಳಿದಂತೆ 8 ವಿದ್ಯಾರ್ಥಿಗಳಿಗೆ 625ಕ್ಕೆ 624 ಅಂಕ, ಅಂದರೆ 1 ಅಂಕ ಕಡಿಮೆ. ಎಲ್ಲರೂ ದ್ವಿತೀಯ ಸ್ಥಾನ 8 ಜನ. ಮೇಧಾ ಪಿ ಶೆಟ್ಟಿ ಸೆಕೆಂಡ್ ರ್ಯಾಂಕ್ 625ಕ್ಕೆ 624. ಮೇಧಾ ಪಿ ಶೆಟ್ಟಿ. ಅಂಕಿತಾ ಫಸ್ಟು 625ಕ್ಕೆ 625 ತೆಗೆದುಕೊಂಡಿದ್ದಾಳೆ ಈ ವಿದ್ಯಾರ್ಥಿನಿ. ಏಕೈಕ ಒಬ್ಬಳೆ ವಿದ್ಯಾರ್ಥಿನಿ ಔಟ್ ತೆಗೆದುಕೊಂಡಿದ್ದು. ಕಳೆದ ಬಾರಿ ಜಾಸ್ತಿ ಜನ ತೆಗೆದುಕೊಂಡಿದ್ದು, ಆದರೆ ಈ ಬಾರಿ ಸ್ವಲ್ಪ ಕಡಿಮೆ ಜನ ಅಂದರೆ ವಿದ್ಯಾರ್ಥಿಗಳು ತೆಗೆದುಕೊಂಡಿದ್ದಾರೆ. ಮುಧೋಳ ತಾಲೂಕಿನ ಮೆಳ್ಳಿಗೇರಿ ಗ್ರಾಮದವರು ಅಂಕಿತಾ ಬಸಪ್ಪ ಮೊರಾರ್ಜಿ ವಸತಿ ಶಾಲೆಯಲ್ಲಿ ತಮ್ಮ ವ್ಯಾಸಂಗವನ್ನು ಮುಗಿಸಿದ್ದಾರೆ, ಅಂದರೆ SSLC ಓದಿದ್ದಾರೆ. ಈಗ ನೋಡಿ, ರಾಜ್ಯಕ್ಕೆ ಪ್ರಥಮ ಸ್ಥಾನವನ್ನು ಪಡೆದುಕೊಂಡಿದ್ದಾರೆ. ಬಾಗಲಕೋಟೆ ಇದೇ ವಿದ್ಯಾರ್ಥಿನಿ ನೋಡಿ, ಅಂಕಿತಾ ಬಸಪ್ಪ. ಇದೇ ವಿದ್ಯಾರ್ಥಿನಿ 625ಕ್ಕೆ 625 ಔಟ್ ಎಲ್ಲದರಲ್ಲೂ 100. ಆ ಶ್ರಮ ಆಗಿತ್ತು ಅಂಕಿತಾ. ಅದು ಮಧ್ಯಮ ಕುಟುಂಬದಲ್ಲಿ ಬೆಳೆದರೂ ಕೂಡ ನಿರಂತರವಾಗಿ ಶ್ರಮ ವಹಿಸಿ ಓದಿ ಜಿಲ್ಲೆಗೆ ಕೀರ್ತಿ ತಂದಿದ್ದಾಳೆ ಅಂಕಿತಾ ಬಸಪ್ಪ. ಬಾಗಲಕೋಟೆ ಜಿಲ್ಲೆಯ ಕೀರ್ತಿ ಪತಾಕೆಯನ್ನು ಹಾರಿಸಿದ್ದಾಳೆ. ನೋಡಿ, ಈಗ ಬೇರೆ ಬೇರೆ ಜಿಲ್ಲೆಗಳು ಪ್ರಥಮ, ದ್ವಿತೀಯ, ತೃತೀಯ ಸ್ಥಾನಗಳನ್ನು ಪಡ್ಕೊಂಡಿದ್ದಾವೆ. ಆದರೆ ಬಾಗಲಕೋಟೆ ಕೂಡ ಈಗ ಈ ಅಂಕಿತಾ ಬಸಪ್ಪ ಅವರ ಸಾಧನೆಯಿಂದಾಗಿ ರಾಜ್ಯಕ್ಕೆ ಮೊದಲ ರ್ಯಾಂಕನ್ನು ಈಕೆ ಪಡೆದುಕೊಂಡಿದ್ದಾಳೆ. ಮೊರಾರ್ಜಿ ವಸತಿ ಶಾಲೆಯಲ್ಲಿ ಈಕೆ SSLCಯನ್ನು ಮುಗಿಸಿದ್ದಾಳೆ. ಅದನ್ನು ಬಿಟ್ಟರೆ, ಅಂಕಿತಾ ಬಿಟ್ಟರೆ ಇನ್ನುಳಿದಂಥ 8 ವಿದ್ಯಾರ್ಥಿಗಳು 625ಕ್ಕೆ 624 ಅಂಕಗಳನ್ನು ಗಳಿಸಿದ್ದಾರೆ. ಮೇಧಾ ಪಿ ಶೆಟ್ಟಿ ಅಂತ ಸೆಕೆಂಡ್ ರ್ಯಾಂಕು. ಈ ವಿದ್ಯಾರ್ಥಿನಿ ಒಂದೇ ಮಾರ್ಕ್ಸ್ ಕಡಿಮೆ ನೋಡಿ ಔಟ್ಗೆ. ಬಟ್ ಅಂಕಿತಾ ಅವರ ಸಾಧನೆ ಕೂಡ ಅಪಾರವಾದದ್ದೀಗ. ಲಾಸ್ಟ್ ಟೈಮ್ ಹೋಲಿಸಿದರೆ ಓವರಾಲ್ ರಿಸಲ್ಟು ನಮಗೆ ಈ ಬಾರಿ ಕಡಿಮೆ ಇದೆ, ಬರೀ 73.40% ಅಷ್ಟೇ. ಲಾಸ್ಟ್ ಟೈಮ್ 83 ಆಗಿತ್ತು ಓವರಾಲ್. ಈ ಬಾರಿ ಕೂಡ ವಿದ್ಯಾರ್ಥಿನಿಯರೇ ಮೇಲುಗೈಯನ್ನು ಸಾಧಿಸಿದ್ದಾರೆ. ಬಾಲಕಿಯರದ್ದೇ ಮೇಲುಗೈ ಈ ಬಾರಿ. ಹೆಣ್ಮಕ್ಕಳು ಸ್ಟ್ರಾಂಗು ಅನ್ನೋದು ಮತ್ತೊಮ್ಮೆ ಪ್ರೂವ್ ಆಗಿದೆ ಇದು. ಬಟ್ ಅಂಕಿತಾ ಅವರ ಸಾಧನೆ ನಿಜಕ್ಕೂ ಕೂಡ ಅನನ್ಯ ಇದು. ಯಾಕಂದರೆ ಮಧ್ಯಮ ಕುಟುಂಬದಲ್ಲಿ ಜನಿಸಿದಂಥ ಅಂಕಿತಾ ಆ ಬಡತನದಲ್ಲಿಯೇ ಓದಿ ಈ ಒಂದು ಶ್ರೇಷ್ಠ ಸಾಧನೆಯನ್ನು ಮಾಡಿದ್ದಾಳೆ. ಓವರಾಲ್ ಪರ್ಸೆಂಟೇಜ್ ಕೂಡ ನಾವು ಗಮನಿಸ್ತಾ ಇದ್ದೀವಿ. ಇನ್ನುಳಿದಂತೆ 8 ವಿದ್ಯಾರ್ಥಿಗಳು ಸೆಕೆಂಡ್ ರ್ಯಾಂಕ್ ಹಂಚಿಕೊಂಡಿದ್ದಾರೆ. 625ಕ್ಕೆ 624. ಅಂಕಿತಾ ಅಷ್ಟೇ ಬಹಳ ಜಾಣೆಯಾಗಿದ್ಲು. ಶಾಲೆಯಲ್ಲೂ ಕೂಡ ನಿರಂತರವಾಗಿ ಆಕೆಯ ಒಂದು ಅಧ್ಯಯನ ಇತ್ತು. ಎಲ್ಲ ವಿಷಯದಲ್ಲೂ ಕೂಡ ಪ್ರಾವೀಣ್ಯತೆಯನ್ನು ಪಡ್ಕೊಂಡಿದ್ಲು. ಅದಕ್ಕೋಸ್ಕರನೇ ಔಟನ್ನು ತಗೊಂಡುಕೊಂಡಿದ್ದಾಳೆ. ಬಟ್ ಉಳಿದದನ್ನು ನಾವು ಗಮನಿಸೋದಾದರೆ ಉಡುಪಿ ಜಿಲ್ಲೆ ಪ್ರಥಮ, ದಕ್ಷಿಣ ಕನ್ನಡ ಸೆಕೆಂಡು, ಶಿವಮೊಗ್ಗ ತೃತೀಯ ಸ್ಥಾನವನ್ನು ಪಡೆದುಕೊಂಡಿದೆ. ಬಟ್ ಕಳೆದ ಬಾರಿಗೆ ಹೋಲಿಸಿದರೆ ಈ ಬಾರಿ ಸ್ವಲ್ಪ ಕಡಿಮೆ ಆಗಿದೆ ರಿಸಲ್ಟು. ಬಹಳ ಕುತೂಹಲ ಇತ್ತು ಯಾವ ಜಿಲ್ಲೆಗೆ ಪ್ರಥಮ, ದ್ವಿತೀಯ, ತೃತೀಯ ಹೋಗುತ್ತೆ ಅಂತೇಳಿ. ಬಟ್ ಪ್ರತಿ ಬಾರಿ ಕೂಡ ಅಷ್ಟೇ, ಉಡುಪಿ, ದಕ್ಷಿಣ ಕನ್ನಡ ಇವೆ ಫಸ್ಟು, ಸೆಕೆಂಡು ಇವೆ ಪ್ರತಿ ಬಾರಿ ಕೂಡ.